ರೇಷನ್ ಕಾರ್ಡ್ ಪಡಿತರ ಚೀಟಿ. ನಾನು ಗಂಗಾಧರ ಆರ್ ದೊಡ್ಡಮನಿ, ರೈತ ಸಂಘ ಹಾಗೂ ಮಾನಕೋಲ್ ಸಮಿತಿಯ ಅಧ್ಯಕ್ಷ, ಉತ್ತರ ಕರ್ನಾಟಕ ಭಾಗ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಲಕ್ಷಾಂತರ ಜನರು ಹೊಸ ರೇಷನ್ ಕಾರ್ಡ್ ಸಲುವಾಗಿ, ಪಡಿತರ ಚೀಟಿ ಸಲುವಾಗಿ ಅರ್ಜಿ ಸಲ್ಲಿಸಿದ್ದರು. ಅದರಲ್ಲಿ ಇನ್ನೂವರೆಗೆ 30,000ಕ್ಕಿಂತ ಮೇಲ್ಪಟ್ಟು ಪಡಿತರ ಚೀಟಿಗಳು ನೀಡದೇ ಇರುವುದು ತುಂಬ ಕಹಿ ಸುದ್ದಿ. ಇದರಲ್ಲಿ ಎದ್ದು ಕಾಣುವುದೇನೆಂದರೆ ಆಹಾರ ಇಲಾಖೆಯ ವೈಫಲ್ಯತೆ ಮತ್ತು ಸರ್ಕಾರ ಇದನ್ನು ಸರಿಯಾಗಿ ಗಮನಕ್ಕೆ ತೆಗೆದುಕೊಳ್ಳದೆ ಜನರಿಗೆ ನೇರವೋ ಅಥವಾ ಪರೋಕ್ಷವಾಗಿಯೋ ವಂಚನೆ ಮಾಡುತ್ತಿದ್ದಾರೆ ಎಂದು ಕಂಡುಬರುತ್ತಿದೆ. ಎಷ್ಟೋ ತಿಂಗಳಿನಿಂದ ರೇಷನ್ ಕಾರ್ಡ್ ಇಂದು ಬರುತ್ತೆ, ನಾಳೆ ಬರುತ್ತೆ ಹಾಗೂ ಹೊಸ ಪಡಿತರ ಚೀಟಿ ಸಲುವಾಗಿ ಇಂದು ಅರ್ಜಿ ಸಲ್ಲಿಸೋಣ, ನಾಳೆ ಸಲ್ಲಿಸೋಣ ಎಂದು ಬಡವರು, ಜನಸಾಮಾನ್ಯರು ಕಾದು ಕುಳಿತಿದ್ದಾರೆ. ಆದರೆ ಇವರ ಆಸೆಗೆ ನಿರಾಶೆ ಉಂಟು ಮಾಡುತ್ತದೆ ಸರ್ಕಾರ ಹಾಗೂ ಆಹಾರ ಇಲಾಖೆ. ಆದ್ದರಿಂದ ಇಂದು ನಾವು ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಪಡಿತರ ಚೀಟಿ ರೇಷನ್ ಕಾರ್ಡ್ ಸಮಸ್ಯೆಯನ್ನು ಬೇಗನೆ ಪರಿಹರಿಸಿ ಸರ್ಕಾರದ ಗಮನಕ್ಕೆ ತಂದು ಬಾಕಿ ಇರುವ 30,000 ರೇಷನ್ ಕಾರ್ಡನ್ನು ವಿತರಿಸಿ ಮತ್ತು ಹೊಸ ಅರ್ಜಿಗಳನ್ನು ಪಡೆಯಲು ಶುರು ಮಾಡಿ ಎಂದು ನಾವು ಇಂದು ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡುತ್ತಿದ್ದೇವೆ. ಹಾಗೂ ಇದನ್ನು ಕೆಡೆಗಣಿಸಿದ್ದಲ್ಲಿ ನಾವು ಇನ್ನು ಮುಂದೆ ಇದರ ಸಲುವಾಗಿ ಕಾನೂನು ಹೋರಾಟ ಮಾಡಲು ಕೂಡ ಸಿದ್ಧ. ಧನ್ಯವಾದಗಳು.